ಅಪ್ಪ ಏನ್ ವೆದರ್ ಗುರು ಇದು, ಇಷ್ಟೊಂದು ಚಳಿ ಹೊಡಿತೈತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೇ ಲಾಗೌಟ್ ಮಾಡಿದ್ದೀನಿ ನಾನು ಕೆಲಸ ಮುಗಿಸಿ. ಈಗ ಗುಡು 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 ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಒಂದ್ ಸ್ಪೆಷಲ್ ಪ್ಲೇಸ್ ಕರ್ಕೊಯ್ತಾ ಇದೀನಿ, ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ, ಇವತ್ತೇನ್ ಸ್ಪೆಷಲ್ ಇದೆ ಅಲ್ಲಿ ಅನ್ನೋದೆಲ್ಲ ನಾನು ಹೇಳೋದಕ್ಕಿಂತ ನೀವೇ ನೋಡ್ತಾ ಇರಿ. ಬಟ್ ಮಂಡ್ಯದಲ್ಲಿ ಇರೋದೆ, ಅದ್ ಮಾತು ಹೇಳಬಲ್ಲೆ ಅಷ್ಟೇ. ವೆಯ್ಟ್. ಫ್ರೆಶ್ ಅಪ್ ಆಗಿ ಬಂದಿದ್ದಾಯ್ತು. ಈಗ ಸ್ವಲ್ಪ ಹೊಟ್ಟೆಗೆ ತಿಂಡಿ ತಿನ್ಕೊಂಡು ಹೊರಡ್ತಾ ಇರೋದೆ. ಈಗ ಹೊರಡ್ತಾ ಇದ್ದೀನಿ. ಈಗ ಡೈರೆಕ್ಟ್ ಆಗಿ ಫಸ್ಟ್ ಬಸ್ ಸ್ಟ್ಯಾಂಡ್ ಹೋಗಿ ಆಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ನೋಡಿ ಯಾವ ದೇವಸ್ಥಾನ ಅಂತ. ಅರ್ಲಿ ಮಾರ್ನಿಂಗ್ ಹೋಯ್ತಿದ್ರೆ ನೋಡಿ, ಎಲ್ಲ ಜನ ಫುಲ್ ಖಾಲಿ. ಅದೇ ನೈಟ್ ಬಂದ್ರೆ ತುಂಬಿರ್ತಾರೆ. ಹಲೋ ಗಾಯ್ಸ್. ಸೊ ಓದ್ ಲಾಗ್ ಅಲ್ಲಿ ಬಿಟ್ಟು ನನ್ಗೆ ಹೇಳ್ದೇನೆ, ನನ್ ಫ್ರೆಂಡ್ಸ್ಗೂ ಹೇಳ್ದೇನೆ, ನಮ್ ಸುತ್ತ ಸರೌಂಡಿಂಗ್ ಪೀಪಲ್ಸ್ ಯಾರಿಗೂ ಹೇಳ್ದೇನೆ ಸಡನ್ ಆಗಿ ಸೋಲೋ ಟ್ರಿಪ್ ಹೋಗಿ ಕೋಟಿಲಿಂಗೇಶ್ವರ ಹೋಗಿದ್ದಾನೆ. ಮೋಸನೇ ತಾನೆ, ಚೀಟಿಂಗ್ ತಾನೆ. ನೋಡಿ ಇಲ್ಲಿದ್ದಾನೆ, ನೋಡಿ ಇವನೇ ದೊಡ್ಡ ಮನುಷ್ಯ ಹೋಗ್ಬಿಟ್ಟಿದ್ದಾನೆ. ಸೊ ಹೋಗ್ಲಿ ಬಿಡಿ, ಆದ್ರೂ ಸೋಲೋ ಟ್ರಿಪ್ ಅಂತ ಹೋಗಿದ್ದಾನೆ. ಖುಷಿ ಆಯ್ತು, ಚೆನ್ನಾಗಿತ್ತಂತೆ ಟೆಂಪಲ್. ನಾನು ನೋಡಿಲ್ಲ, ನಾನ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಬಗ್ಗೆ ಮಾತಾಡ, ಅವತ್ತಿನ ಬಗ್ಗೆ ಮಾತಾಡ್ತಿದ್ಯಲ್ಲ ಗುರು. ಬೈಯಿ ಸಾಕು ಬೈಯುವೆ. ಆಯ್ತು ಗುರು, ಹೇಳ್ತಾ ಗುರು. ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಮ್ ಜೊತೆ ನೀವು ಬನ್ನಿ, ತೋರಿಸ್ತೀನಿ. ಗಾಯ್ಸ್, ಅಂತ ಇಂಥ ದೇವಸ್ಥಾನಕ್ಕೆ ಬಂದು ಎಷ್ಟು 300 ಫುಲ್ ಪ್ರಿಪ್ರೇಷನ್ಸ್ ನಡೀತೈತೆ. ಟಿಕೆಟ್ಗಳನ್ನ ತಗೊಂಡು ಅಭಿಷೇಕಕ್ಕೆ. ಸೊ ಈಗ ನಾವ್ ಯಾವ ದೇವಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ಮಂಡ್ಯದಲ್ಲಿರುವ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದೀವಿ. ಸೊ ಇವತ್ತು ವಾರ್ಷಿಕೋತ್ಸವ ಇದೆ, 11ನೇ ವರ್ಷದ್ದು. ಫಸ್ಟ್ ಈಗ ನಮ್ ಕೈ ಇರಂದನೆ ಹಾಲಿನ ಅಭಿಷೇಕ, ಪುಷ್ಪಾಭಿಷೇಕ ಮಾಡಿಸ್ಬೋದು. ಸೊ ನಾವ್ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಸೊ ಟಿಕೆಟ್ ತಗೊಂಡಿದೀವಿ, ಟಿಕೆಟ್ ತೋರಿಸ್ತೀನಿ. ಸೊ ನೋಡಿ, ಅಲ್ಲಿ ನೋಡಿ ಹಿಂದ್ಗಡೆ ಯಾರಿದ್ದಾರೆ, ಭಾಸ್ಕರ್ ಸರ್ ಇದ್ದಾರೆ. ಈ ಟ್ರಸ್ಟ್ ಗೆ ಅವರೇ ಹೆಡ್, ಈ ದೇವಸ್ಥಾನಕ್ಕೆ. ಸೊ ಇನ್ನ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೆ ನಾವು ಬಾಬನ ಹೆಸರಲ್ಲಿ ಸೇವೆ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ, ತೋರ್ಸಪ್ಪ. ಹೂವ ಬಿಡಿಸಿ ಬುಟ್ಟಿಗೆ ಹಾಕ್ಬೇಕು. ನಾನೇನೋ ಸ್ಟಾರ್ಟ್ ಮಾಡಿದೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಏನ್ ಮಾಡ್ತಾ ಇದೀಯಾ? ದೇವರ ಸೇವೆ ಮಾಡು. ಓಂ ಸಾಯಿರಾಮ್. ನೋಡಿ ಎಷ್ಟ್ ಚೆನ್ನಾಗ್ ಮಾಡ್ತಾ ಇದಾರೆ.
ಈಗ ನಾವು ಹಾಲಭಿಷೇಕ ಮಾಡ್ಬಿಟ್ಟು ಬಂದ್ವಿ. ಟಿಕೆಟ್ ತೋರ್ಸಿದ್ವಲ್ಲ, ಫಸ್ಟ್ ಹಾಲಭಿಷೇಕದಿತ್ತು. ಸೊ ಮುಗಿಸ್ಕೊಂಡ್ ಬಂದ್ವಿ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈಗ ನೆಕ್ಸ್ಟ್ ಪುಷ್ಪಾಭಿಷೇಕಕ್ಕೆ ವೇಟ್ ಮಾಡ್ಬೇಕು. ಸೊ ಕೊಡ್ತೀನಿ ನಿಮ್ಗೆಲ್ಲರಿಗೂ ಕೊಡ್ತೀನಿ, ಓಕೆನಾ? ಹಾಕ್ರಿ ಬಾಯ್ಕ್ರಿ ಎಸ್ಕೊಂಡೈತೆ. ಇಲ್ಲ ಹಾಕೋ ಪಾಪ, ಅದು ನೋಡ್ತಾ ಇದೈತಿ ಆಗಿಂದ. ಬಾ ಬೇಗ ಹಾಕ್ಬಿಟ್ ಬಾ, ತಿಂತಾವೆ ಅವು. सच्चिदानंद सद्गुरु साईनाथ महाराज के राजाधिराज योगी राजा परब्रह्म श्री सच्चिदानंद समर्थ सद्गुरु साईनाथ महाराज के ओम साई नमो नमो श्री साई नमो नमो जय जय साई नमो नमो सद्गुरु साई नमो नमो ओम साई नमो नमो श्री साई नमो नमो जय जय साई नमो नमो सद्गुरु साई नमो नमो श्री साई नमो नमो जय जय साई नमो नमो जय साई नमो नमो सद्गुरु साई नमो नमो आनंद सद्गुरु साईनाथ महाराज के ओम अपवित्र पवित्रो वा सर्वावस्थांगतो प्रिवा यः स्मरेत् पुंडरीकाक्षं ओम साई राम बोलो श्री शिरडी साईनाथ महाराज की जय। ಮೊಟ್ಟ ಮೊದಲ ಬಾರಿಗೆ ಮಂಡ್ಯದಲ್ಲಿ ಬಾಬಾ ನೆಲೆಸೋದಕ್ಕೆ ಇಲ್ಲಿ ಬಂದ ಬಾಬಾ ಇದು. ಈ ಬಾಬಾ ತುಂಬಾ ಪವರ್ಫುಲ್ ಬಾಬಾ, ನೀವು ಕೇಳಿದೆಲ್ಲ ಕೊಡುವಂತ ಬಾಬಾ. ಅದಕ್ಕೆ ಇದನ್ನ ಹಳೆ ತಾತನ ಮನೆ ಅಂತ ಕರಿತೀವಿ. ನಾವು ಬಂದು ಗದ್ದೆಗಳಲ್ಲಿ ತಗೊಂಬಂದು ಬಾಬನ ಮಡಗಿದಾಗ ಇದೇ ಮೊದಲು ಮಾಡಿದ್ದು. ಆಯ್ತಾ, ಎಲ್ಲರಿಗೂ ಶುಭ ಆಗುತ್ತೆ. ಅದಕ್ಕೆ ಹಳೆ ತಾತನ ಮನೆಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಹೇಳೋದು. ಓಂ ಸಾಯಿ ನಮೋ ನಮೋ ಶ್ರೀ ಸಾಯಿ ನಮೋ ನಮೋ ಜಯ ಜಯ ಸಾಯಿ ನಮೋ ನಮೋ ಸದ್ಗುರು ಸಾಯಿ ನಮೋ ನಮೋ ಓಂ ಸಾಯಿ ನಮೋ ನಮೋ ಶ್ರೀ ಸಾಯಿ ನಮೋ ನಮೋ ಜಯ ಜಯ ಸಾಯಿ ನಮೋ ನಮೋ. ಇದು ನೀವು ಕೇಳಿದಲ್ಲೆಲ್ಲ ಕೊಡುವಂತ ಪಚ್ಚ ಗಣಪತಿ. ಆದಷ್ಟು ಬೇಗ ಇದು ಪಾತಾಳ ಪಚ್ಚ ಗಣಪತಿ ಆಗುತ್ತೆ. ಇಲ್ಲಿ ಪಾತಾಳದಲ್ಲಿ ಹೋಗಿ ನೀವು ನೋಡ್ಬೇಕಾಗುತ್ತೆ. ಆ ಕ್ಷಣಗಳು ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ. ಈ ಗಣಪತಿ ತುಂಬಾ ಪವರ್ಫುಲ್ಲು, ಪಚ್ಚ ಗಣಪತಿ ಆಗಿ ಇದು ಪಾತಾಳ ಸೇರ್ಕೊಳ್ಳುತ್ತೆ. ಇಲ್ಲಿ ನೀವು ಅದನ್ನ ದರ್ಶನ ಮಾಡ್ಬೇಕು ಅಂದ್ರೆ ಇನ್ನ ಆ ಭಗವಂತ ನನಗೆ ಶಕ್ತಿ ಕೊಟ್ರೆ, ನಮಗೆ ಶಕ್ತಿ ಕೊಟ್ರೆ ಇದು ಪಾತಾಳಕ್ಕೆ ಹೋಗುತ್ತೆ ಬಂಧುಗಳೇ. ನೀವು ಪಾತಾಳಕ್ಕೆ ಹೋಗ್ಬಿಟ್ಟು ಆ ಭಗವಂತನ ದರ್ಶನ ಮಾಡಬೇಕಾಗುತ್ತೆ. ಅದಕ್ಕೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗಿ. ಹಲೋ ಶ್ರೀ ಶಿರಡಿ ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿ ನಮೋ ನಮೋ ಜಯ ಜಯ ಸಾಯಿ ನಮೋ ನಮೋ ಸದ್ಗುರು ಸಾಯಿ ನಮೋ ನಮೋ ಓಂ ಸಾಯಿ ನಮೋ ನಮೋ ಶ್ರೀ ಸಾಯಿ ನಮೋ ನಮೋ ಜಯ ಜಯ ಸಾಯಿ ನಮೋ ನಮೋ ಸದ್ಗುರು ಸಾಯಿ ನಮೋ ನಮೋ ಓಂ ಸಾಯಿ ನಮೋ ನಮೋ ಶ್ರೀ ಸಾಯಿ ನಮೋ ನಮೋ ಜಯ ಜಯ ಸಾಯಿ ನಮೋ ನಮೋ
ಬನ್ನಿ ಒಳಗೆ ಬನ್ನಿ. सद्गुरु साईनाथ महाराज की नमो नमो ओम साई नमो नमो श्री साईनाथ महाराज की ಮಂಡ್ಯದ ಶಿರಡಿ ಸಾಯಿ ಬಾಬಾಕ್ಕೆ, ಕರ್ನಾಟಕ ಬೃಹತ್ ಶಿರಡಿ ಸಾಯಿ ಮಾತೃಗೆ, ಕರ್ನಾಟಕ ಬೃಹತ್ ಶಿರಡಿ ಸಾಯಿ ಮಂದಿರಕ್ಕೆ, ಬೃಹತ್ ಶಿರಡಿ ಸಾಯಿನಾಥ್ ಮಹಾರಾಜ್ ಕಿ. सच्चिदानंद सद्गुरु साईनाथ महाराज की जय.
ಹಲೋ, ದೇವಸ್ಥಾನ ಹೆಂಗಿದೆ ಪೂಜೆ? ಾಗಿ ತಮ್ಮ ರಕ್ಷಣೆ ಬಯಸಿ ನನ್ನನ್ನು ಅರಸಿ ಬರುವವರಿಗೆ ನೆರವಾಗಲು ಮತ್ತು ಮಾರ್ಗದರ್ಶನ ನೀಡಲು ನಾನು ನಿತ್ಯ ಜೀವಂತನಾಗಿರುವೆ. ನೀವು ನನ್ನನ್ನು ಜ್ಞಾಪಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸುವೆ. ನಿಮ್ಮ ಸಂಕಷ್ಟಗಳನ್ನೆಲ್ಲ ನನ್ನ ಮೇಲೆ ಹೊರಿಸಿದಲ್ಲಿ ಖಂಡಿತವಾಗಿ ಅವನ್ನೆಲ್ಲ ಭರಿಸುವೆ. ನೀವು ನನ್ನ ಸಲಹೆ ಮತ್ತು ಸಹಾಯವನ್ನು ಬಯಸಿದಲ್ಲಿ ಅವನ್ನು ಅತಿ ಕ್ಷಿಪ್ರದಲ್ಲೇ ನಾನು ನಿಮಗೆ ನೀಡುವೆ. ನನ್ನ ಭಕ್ತರ ಮನೆಯಲ್ಲಿ ಅಭಾವವೆಂಬುದೇ ಇರದು. ಸೊ ನಿಮ್ಗೆ ಶಿರ್ಡಿಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಗ್ ಬನ್ನಿ, ಮಂಡ್ಯ ಶಿರ್ಡಿಗ್ ಬನ್ನಿ. So, ಇಲ್ಲಿ ನಿಮ್ಗೆ ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ನಿಮ್ ಅರ್ಕೆ ಹೊತ್ಕೊಂಡ್ರೆ ಬಾಬಾ ಯಾವಾಗ್ಲೂ ನಿಮ್ ಜೊತೆ ಇರಿಸ್ಕೊಂಡು ಸದಾ ಕಾಲ ನಿಮ್ ಜೊತೆ ಯಾವಾಗ್ಲೂ ಖುಷಿಯಾಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಅಂದ್ರೆ ನಾನೇನೆ. ಕೆಲ್ಸ ಸಿಗ್ಬೇಕು ಅಂತ ಇಲ್ಲಿ ಬಂದು ಅರ್ಕೆ ಹೊತ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಒಂದ್ ವಾರಕ್ಕೆ ನಂಗೆ ಕೆಲ್ಸ ಸಿಕ್ಕಿದ್ದು. ಅಷ್ಟು ನಂಬಿಕೆ ಐತೆ. ಅದಾದ್ಮೇಲಿಂದ ನಾ ಬರ್ತಾರದು. ಅದಕ್ಕಿಂತ ಮುಂಚೆ ಬಂದು ಸುಮ್ನೆ ಪೂಜೆ ಕೈ ಮುಕ್ಕೊಂಡು ಹೊಂಟೋಗ್ಬಿಡ್ತಿದೆ. ಸುಮ್ನೆ ಇವಳು ಹೇಳೋದು ಅಂದ್ಬಿಟ್ಟು ಟ್ರೈ ಮಾಡಿದೆ. ನಾನು ಅರ್ಕೆ ಹೊತ್ಕೊಂಡೆ. ಅರ್ಕೆ ಹೊತ್ಕೊಂಡಿದ್ದು ಒಂದ್ ವಾರಕ್ಕೇನೆ ನಾನು ಮೈಸೂರಲ್ಲಿ IT ಕಂಪ್ನಿ ಕೆಲಸ ಸಿಕ್ಬಿಡ್ತು. ಅವಾಗಿಂದ ನನಗೆ ಬರ್ಬೇಕು ಅಂದಾಗೆಲ್ಲ ಬರ್ತಾನೆ ಇರ್ತೀವಿ, ಫ್ರೀ ಆದಾಗೆಲ್ಲ ಬರ್ತಾನೆ ಇರ್ತೀವಿ. ಪೂಜೆ ಜಾಗಕ್ಕೆ ಬಂದಿದೀವಿ. ನೋಡಿ ಫ್ರೆಂಡ್ಸ್, ಊಟಕ್ಕೆ ಬಂದಿದ್ದೀನಿ ಈಗ. ಬೇಗ ಊಟ ಮಾಡ್ಕೊಂಡು ಹೊರಡ್ಬೇಕು. ಬಾರಲು ಬೇಗ ಊಟ. ಆಮೇಲೆ ಮಾತಾಡಿದ ಫೋನಲ್ಲಿ ಊಟ ಮಾಡಬೇಕು. ಇಲ್ಲ ನಂದು ಊಟ ಆಯ್ತು. ಅವಳಿಂದ ತಿಂತಾನೇ ಅವಳೆ. ಯಾವಾಗ್ಲೂ ಲೇಟ್. ಬೇಗ ತಿನ್ನೋಗುರು. ತಿನ್ನು ತಿನ್ನು ತಿನ್ನು, ನಿಧಾನಕ್ಕೆ ತಿನ್ನು, ಬೇಜಾರಿಲ್ಲ. ಮತ್ತೆ ಯಾಕಂದ್ರೆ ಅಯ್ಯ, ನಾನ್ ರೇಗ್ಸ್ಬೇಕು ಗುರು. ರೇಗ್ಸಿರೋ ನಂಗೆ ಸಮಾಧಾನನೇ ಇಲ್ಲ. ನೀನ್ ರೇಸ್ನ ಏನ್ ಹೇಳ್ತೀನಿ ಅಂತ ಗೊತ್ತಾನೆ. ಅದೇ ಏನ್? ಕ್ಯಾಮ್ರಾ ಮುಂದೆ ಹೇಳಲ್ಲ, ಕೈ ಸಿಗ್ತಾನೆ. ಏನು ಎಂತದ? ಬೈತೀನಲ್ವಾ? ನಾನ್ ಬೈಯಕ್ ಸ್ಟಾರ್ಟ್ ಆದ ಗೊತ್ತಲ್ಲ. ನೆಕ್ಸ್ಟ್ ಬೈರೋ ಜಗಳಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತಲ್ಲ. ಏನಾಗುತ್ತೆ? ವಟ 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 ಅಂತ ಬಡ್ಕತಿ. ನಾನೇ ಸುಮ್ಗಿರವ ಸಾಕು ಅಂತ ಸುಮ್ನಾಗೋಯ್ತೀನಿ. ಫಸ್ಟ್ ಟೈಮ್ ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಟ್ಟವಳೆ. ಇವತ್ತೇ ಬೇಗ ಊಟ ಮಾಡಿ ಮುಗಿಸಿದ್ದು. ಪ್ರತಿದಿನ ಎವ್ರಿ ಟೈಮ್ ಗೋಸ್ಕೊಂಡ್ರೆ ಇದೇ ಬೆಟರ್. ಬೇಗ ಮುಗಿಸ್ಬಿಟ್ಟಿದೆ ಊಟ ಮಾಡೋದು. ಪೂಜೆನೂ ಆಯ್ತು, ಊಟನೂ ಆಯ್ತು, ಎಲ್ಲಾನು ಆಯ್ತು. ಈಗ ಏನಿದ್ರು ಮನೆ ಹೋಗಿ ಮಲ್ಕತಾ ಇರೋದೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ, ಯಾಕಂದ್ರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬಂದಿರೋದು. ನೋಡ್ತಾವಳೆ ಬಂದ್ಲು ಗುರು, ಬಂದ್ಲು. ಅಲ್ಲಿ ಎಲ್ಲಿ ನೋಡ್ತಾಳೆ? ಏನ್ ಹೇಳ್ತಾ ಇದ್ಯಾ? ಚಾಮಂಜರಿಯಲ್ಲಿ ಇಲಿ ಮರಿಗಳು ಇಣಕಿ ನೋಡ್ತದಲ್ಲ, ಹಂಗ್ ನೋಡ್ತಾವಳೆ. ನೀವ್ ಯಾವಾಗಾರ ಫ್ರೀ ಮಾಡ್ಕೊಂಡ್ ಬನ್ನಿ. ನಾನು ಹೇಳಿದೀನಿ, ಬೇಜಾರ್ ಮಾಡ್ಕೊತ ನಮ್ ಸಬ್ಸ್ಕ್ರೈಬರ್ಸ್. ಇಲ್ಲ, ನಾನು ಸಾಯಿಬಾಬಾ ಭಕ್ತರಿಗೆ ಹೇಳ್ತಾ ಇದೀನಿ,